ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ಲಿಸ್ಟರ ನುಡಿಯ ನೇರ ಸಮರ. ಇದು ಬದಲಾವಣೆಯ ಧ್ವನಿ. ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ಇಂದು ಸಿಂಧನೂರು ನಗರದ ನಗರಸಭೆ ಕಂದಾಯ ಅಧಿಕಾರಿಯಾದ ಕೆಎಸ್ ಮಾಧುರಿ ಅವರ ಜೊತೆ ನೇರ ಸಂದರ್ಶನ. ಸಿಂಧನೂರು ನಗರದ ಆಸ್ತಿಗಳ ಕುರಿತು, ಮುಟೇಶನ್ ಹಾಗೂ ಫಾರಂ ನಂಬರ್ 3ಯ ದಾಖಲೆಗಳ ಕುರಿತು ಮತ್ತು ತೆರಿಗೆಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಲಾಯಿತು. ಆರ್ಜೆ ನ್ಯೂಸ್ಗೆ ಸ್ವಾಗತ. ಇದು ನಿಷ್ಠುರ ನುಡಿಯ ನೇರ ಸಮರ. ಇವತ್ತು ನಮ್ಮೊಂದಿಗಿದ್ದಾರೆ ನಗರಸಭೆಯ ಕಂದಾಯ ಅಧಿಕಾರಿಯಾಗಿರುವಂಥ KS ಮಾಧುರಿ ಅವರು ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿದ್ದಾರೆ. ಬನ್ನಿ, ಅವರೊಂದಿಗೆ ಮೋಟೇಶನ್ ಆಗಿರ್ಬೋದು, ಫಾರಂ ನಂಬರ್ 3 ಆಗಿರ್ಬೋದು, ಫಾರಂ ನಂಬರ್ 3 ರಿನ್ಯೂವಲ್ ಮಾಡಿಸೋ ಬಗ್ಗೆ ಆಗಿರ್ಬೋದು, ಜನಸಾಮಾನ್ಯರಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗುವಂಥ ದಾಖಲಾತಿಗಳೇನು, ಅದು ನೇರವಾಗಿ ಯಾವ ರೀತಿಯಿಂದ ಪಡ್ಕೋಬೇಕನ್ನೋದನ್ನು ಇವತ್ತು ಮೇಡಮ್ ಆಗಿರುವಂಥ ಮಾಧುರಿ ಅವರಿಂದ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಆರ್ಜೆ ಚಾನೆಲ್ ಅವ್ರಿಗೆ ಮತ್ತು ಹಾಗೂ ವೀಕ್ಷಕರಿಗೆ ನಮಸ್ಕಾರ. ಈಗ ನಿಮಗೆ ಸಾರ್ವಜನಿಕರಿಗೆ ನಾನು ಈಸಿ ವೇಯಲ್ಲಿ ಅಂದರೆ ಮಧ್ಯವರ್ತಿಗಳಿಲ್ಲದೆ ಸಕಾಲದಲ್ಲೇ ಅವ್ರಿಗೆ ಫಾರಂ 3 ಬೇಕು ಅಂದರೆ ಪ್ರಥಮವಾಗಿ ಸಾರ್ವಜನಿಕರು ಮಾಡುವ ತಪ್ಪುಗಳನ್ನ ಹೇಳ್ತೀನಿ. ಸಾರ್ವಜನಿಕರು ಅರ್ಜಿ ಜೊತೆಗೆ ಸಂಪೂರ್ಣ ದಾಖಲೆಗಳನ್ನು ಸಲ್ಲಿಸಿದ್ರೆ ಯಾವ ಮಧ್ಯವರ್ತಿ ಬೇಕಾಗಿಲ್ಲ. ಟ್ಯಾಕ್ಸನ್ನು ಕರೆಕ್ಟಾಗಿ ಕಟ್ಟಿದರೆ ಯಾರೂ ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟೋದು ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಇವೆಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸು ಮತ್ತು ಟ್ಯಾಕ್ಸನ್ನು ಕಟ್ಟಿದ್ರೆ ಯಾವ ಮಧ್ಯವರ್ತಿ ಇಲ್ಲದೆ ಮತ್ತು ವಿಳಂಬಕ್ಕೆ ಕಾರಣ ಆಗದೆ ಸಕಾಲದಲ್ಲೇ ಅವರು ಫಾರಂ 3 ತೊಗೋಬೋದು. ಏನೇನು ಡಾಕ್ಯುಮೆಂಟ್ಸ್ ಬೇಕು ಫಾರಂ 3ಗೆ? ಮುಟೇಶನ್ ಕಾಪಿ ಇರಬೇಕು, ಆಮೇಲೆ EC 15 ಇಯರ್ಸು, ರೆಸಿಪ್ಟ್ಸು, ಅಪ್ಡೇಟು, ವಾಟರ್ ನಿವೇಶನ ಇದ್ದರೆ ವಾಟರ್ ಟ್ಯಾಕ್ಸ್ ಬೇಕಾಗಲ್ಲ, ಕಟ್ಟಡ ಕಟ್ಟಿದರೆ ಬಿಲ್ಡಿಂಗ್ ಪರ್ಮಿಷನು, ವಾಟರ್ ಟ್ಯಾಪ್ ಕನೆಕ್ಷನ್ದು ಟ್ಯಾಕ್ಸ್ ಕಟ್ಟಿದ್ದು, NA ಕಾಪಿ, ಲೇಔಟ್ ಕಾಪಿ, ಮತ್ತು ಮಾಲೀಕನ ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಸೈಟ್ ಫೋಟೋ, ಇಷ್ಟೆಲ್ಲ ಅಪ್ಡೇಟ್ಸನ್ನು ಕರೆಕ್ಟಾಗಿ ಅವ್ರ ಡಾಕ್ಯುಮೆಂಟ್ಸ್, ಲಿಂಕ್ ಡಾಕ್ಯುಮೆಂಟ್ಸ್ನ ಹಚ್ಚಿದರೆ ಸಾಕು. ಫಾರಂ ನಂಬರ್ 3 ಪುಸ್ತಕದಲ್ಲಿ ನಮೂದನೆ ಇರುತ್ತೆ ಮೇಡಮ್. ತಮ್ಮ ಹತ್ರ ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ಸ್ಗಳು ಇದೆಲ್ಲ ಕಳ್ಕೊಂಡಿರ್ತಾರ, ಅಂಥವ್ರು ನೀವು ಫಾರಂ ನಂಬರ್ 3 ಕೊಡ್ಬೋದಾ ಮೇಡಮ್? ಡಾಕ್ಯುಮೆಂಟ್ಸ್ ಇಲ್ಲದೆ ನಾವು ಫಾರಂ 3 ಬೇಕು ಅಂತ ಅವ್ರು ಅರ್ಜಿ ಹಾಕಿದಾಗ ಪ್ರಥಮವಾಗಿ ನಮಗೆ ಯಾರ ಹೆಸರಿಗೆ ಆಸ್ತಿ ದಾಖಲೆ ಇದೆ ಅದನ್ನು ನಮ್ಮ ಬಿಲ್ ಕಲೆಕ್ಟರ್ ಹತ್ರ ನಾವು ವರದಿ ತೊಗೋತೀವಿ. ಅವ್ರ ಹತ್ರ ಇಲ್ಲದ ಪಕ್ಷದಲ್ಲಿ ನಮ್ಮ ರೆಕಾರ್ಡ್ಸಲ್ಲಿ ಯಾರ ಹೆಸರಿಗಿದೆ, ಆಮೇಲೆ ವೆರಿಫೈ ಮಾಡಿಬಿಟ್ಟು ಯಾರ ಹೆಸರಿಗಿದೆ ಆ ಹೆಸರಿಗಿರೋ ಪ್ರಾಪರ್ಟೀಸ್ನ EC ಮೂಲಕ 15 ವರ್ಷದ್ದು EC ತೊಗೋತೀವಿ. ಏನಾದರೂ ಟ್ರಾನ್ಸಾಕ್ಷನ್ಸ್ ಆಗಿದೆಯಾ ಏನು, ಆ ಡಾಕ್ಯುಮೆಂಟ್ಸ್ ತೊಗೊತೀವಿ. ಆಮೇಲೆ ನಮ್ಮಲ್ಲೇ ಲಭ್ಯವಿರುವ ಡಾಕ್ಯುಮೆಂಟ್ಸ್ನ ಅವ್ರು ಅರ್ಜಿ ಕೊಟ್ಟರೆ ದೃಢೀಕರಣ ಕೊಡ್ತೀವಿ. ಹಕ್ಕು ವರ್ಗಾವಣೆ ಪ್ರತಿ ಕೆಲವ್ರ ಹತ್ರ ಇರಲ್ಲ, ಕಳ್ಕೊಂಡಿರ್ತಾರೆ. ಸೊ ಅಂಥ ಡಾಕ್ಯುಮೆಂಟ್ಸನ್ನು ಅವರು ಅರ್ಜಿ ಮೂಲಕ ತೊಗೊಂಡು ದೃಢೀಕರಣ ತೊಗೊಂಡು ಅವರ ಅರ್ಜಿ ಜೊತೆಗೆ ಹಚ್ಚಿ ಕಳಿಸಿದ್ರೆ ಸಾಕು, ನಾವು ಅಪ್ರೂವ್ ಮಾಡ್ಬೋದು. ಈ ಮೋಟೇಶನ್ ಮಾಡೋಕ್ಕೆ ಎಷ್ಟು ದಿನ ಟೈಮ್ ಕಾಲಾವಧಿ ಇರುತ್ತೆ ಮೇಡಮ್? 45 ಡೇಸ್ ಆಗುತ್ತೆ. 45 ಡೇಸ್ ಅಂದರೆ ಈಗ 1/8/2023 ಸರ್ಕಾರದ ಸುತ್ತೋಲೆ ಪ್ರಕಾರ ಸಿಸ್ಟಮ್ನ ಚೇಂಜ್ ಮಾಡಿದ್ದಾರೆ. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಂದರೆ ಈಗ ಅರ್ಜಿ ಹಾಕಿದ ಮೇಲೆ ನೋಟಿಸ್ ಪಿಡ್ ಜನ್ರೇಟ್ ಆಗಿ 45 ಡೇಸ್ ಆದಮೇಲೆ, ನೋಟಿಸ್ ಪಿಡ್ 45 ಡೇಸ್ ಆದಮೇಲೆ ಬಿಲ್ ಕಲೆಕ್ಟರ್ ಲಾಗಿನ್ ಟು RI ಟು RO ಟು ಕಮಿಷನರ್ ಎಲ್ಲರಿಗೂ ಒಂದು ಕಾಲಾವಧಿನ ಫಿಕ್ಸ್ ಮಾಡಿದ್ದಾರೆ. ನಿರ್ದಿಷ್ಟವಾದ ಅವಧಿನಲ್ಲೇ ಫೈಲ್ಸ್ ಮೂವ್ ಆಗಬೇಕು. ಫಸ್ಟ್ ಯಾರು ಅರ್ಜಿ ಹಾಕಿರ್ತಾರೆ ಅವ್ರದ್ದೇ ಕ್ಲೋಸ್ ಆಗುತ್ತೆ. ಈಗ ನೀವು ಅರ್ಜಿ ಹಾಕಿರ್ತೀರಿ, ನಾನು ಬಂದು ನನ್ನ ಅರ್ಜಿನ ಫಸ್ಟು ಅಪ್ರೂವ್ ಮಾಡಿರಿ ಅಂತ ಗಲಾಟೆ ಮಾಡಿದ ತಕ್ಷಣ ನಂದು ಫೈಲ್ ಓಪನ್ ಮಾಡಿ ಅಪ್ರೂವ್ ಮಾಡೋಕ್ಕೆ ಬರಲ್ಲ. ಫಸ್ಟ್ ನಿಮ್ಮ ಫೈಲ್ ಮೂವ್ ಮಾಡಿದರೆ ನನ್ನ ಫೈಲ್ ಓಪನ್ ಆಗುತ್ತೆ. ಹಾಗೆ ಅಂದರೆ ಸಾರ್ವಜನಿಕರಿಗೆ ಬಡವ ಇರಲಿ ಶ್ರೀಮಂತ ಇರಲಿ ಸರ್ಕಾರ ಮಾಡಿರೋ ಅನುಕೂಲತೆ ಸಾರ್ವಜನಿಕರು ಓಡಾಡಬಾರ್ದು. ಶ್ರೀಮಂತ ಇರಲಿ ಬಡವ ಇರಲಿ ಸಕಾಲದಲ್ಲಿ ಅವನು ಎಷ್ಟು ದಿನಕ್ಕೆ ಅರ್ಜಿ ಕೊಟ್ಟಿರ್ತಾನೋ 45 ಡೇಸ್ ಆದಮೇಲೆ ಎಲ್ಲ ರಿಪೋರ್ಟ್ಸ್ ಆಗಿ ಫೈನಲ್ ರಿಪೋರ್ಟ್ಗೆ ಕಮಿಷನರ್ ಅಪ್ರೂವಲ್ ಆಗುತ್ತೆ. ಈ ಫಾರಂ ನಂಬರ್ 3 ನವೀಕರಣ ಮಾಡಿಸ್ಬೇಕಾದ್ರೆ ಎಷ್ಟು ದಿನ ಸಮಯ ಹಿಡಿಯುತ್ತೆ? ಆಗುತ್ತೆ, ಒಂದು 7 ಡೇಸ್ ಆಗುತ್ತೆ. 7 ಡೇಸ್. 3 ಡೇಸಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ಒಂದು ಬಿಲ್ ಕಲೆಕ್ಟ್ರು ರಜಾ ಹೋಗಿರ್ಬೋದು, ಆ
ಆರ್ ಐ ಸೈಟಿಗೆ ಹೋಗಿರ್ತಾರೆ. ಹಿಂಗೆ ಟೈಮಿಗೆ ಒಬ್ರೊಬ್ರು ಸಿಕ್ಕಿಲ್ಲ ಅಂದರೆ ಒಂದು 2 days ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ. ಈ ಕಾವೇರಿ 2 ಬಂದಮೇಲೆ ಮೇಡಮ್ ನೆಕ್ಸ್ಟ್ ಮೋಟೇಶನ್ಗಳೆಲ್ಲ ಆನ್ಲೈನಲ್ಲೇ ಆಗ್ತವೆ ಅಂತಾರೆ ಮೇಡಮ್. ಇದ್ರ ಬಗ್ಗೆ ಅನಿಸುತ್ತೆ ಇಲ್ಲ? ಮುಂಚೆ ಹೇಗಿತ್ತು ಅಪ್ಲಿಕೇಶನ್ ಅಂದರೆ ಫಾರಮ್ 3 ಕೊಟ್ಟ ಮೇಲೆ ರಿಜಿಸ್ಟ್ರ್ ಆಫೀಸಲ್ಲಿ ರಿಜಿಸ್ಟರ್ ಆಗ್ತಾ ಇತ್ತು, ಆ ಪದ್ಧತಿ ಇತ್ತು. ಈಗ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಅಂದರೆ ಕಾವೇರಿ ತಂತ್ರಾಂಶನ ನಮ್ಮ ಈ ಆಸ್ತಿನ ಜೋಡಣೆ ಮಾಡಿದೆ. ಸೊ ಸೆಪ್ಟೆಂಬರ್ 9 ಈ ಅನುಷ್ಠಾನ ಮಾಡಿದ್ದಾರೆ ಈ ಕಾವೇರಿ ತಂತ್ರಾಂಶ ಜೋಡಣೆನ. ಸೊ ಈಗ ಸ್ವಲ್ಪ ಸಿಸ್ಟಮ್ ಏನು ಚೇಂಜ್ ಆಗಿದೆ ಅಂದರೆ ಈಗ ಇಲ್ಲಿ ಫಾರಮ್ 3 ತೊಗೋಬೇಕು. ಇಲ್ಲಿರೋದು ಫಾರಮ್ 3 ತೊಗೊಂಡಿರೋ ಖರೀದಿ ಪತ್ರ ಆಗುತ್ತೆ. ಬಟ್ ವಿಭಾಗ ಪತ್ರದಲ್ಲಿ ಮಾತ್ರ ಚೇಂಜಸ್ ಏನಂದರೆ ಹಾಲಿ ಓನರ್ ಹೆಸರಿಗೇ ಪ್ರಾಪರ್ಟಿ ಇರುತ್ತೆ. ಅವರು ಯಾರಿಗೆ ಮಾರಬೇಕು ಅಂದ್ಕೊಂಡಿದ್ದಾರೋ ಅದರಲ್ಲಿ 30/40 ಅಂದರೆ ಒಂದು 30/20 ಮಾರ್ತೀನಿ ಅಂದರೆ ಅವರು ಅಫಿಡವಿಟ್ ಸಲ್ಲಿಸ್ಬೇಕು. ನಾವಿಲ್ಲಿ ಫಾರಮ್ 3ನ ಡಿವೈಡ್ ಮಾಡ್ತೀವಿ, ಮಾಡಿ ಅದನ್ನು ನಾವು ಫಾರಮ್ 3 2 ಡಿವೈಡ್ ಮಾಡಿ ಒಂದು ಓನರ್ ಹೆಸರಿಗೆ ಇರುತ್ತೆ ಎರಡೂ. ಅವ್ರು ತೊಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಿದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ ವಿಭಾಗ ಪತ್ರ. ಇದು ಆನ್ಲೈನ್ ಬೆಟರ್ ಅಂತೀರೋ ಆಫ್ಲೈನ್ ಬೆಟರ್ ಅಂತೀರೋ ಮೇಡಮ್? ನಿಮ್ಮಲ್ಲಿ ಸಿಗ್ಬಿಡುತ್ತಾ? ಆಫ್ಲೈನ್ ಯಾವುದೂ ನಡೀತಾ ಇಲ್ಲ, ಎಲ್ಲ ಆನ್ಲೈನ್ ಆಗ್ತದೆ. ಈ ಆಸ್ತಿ 2016ರಿಂದ ಜಾರಿ ಆಯಿತು. ಸೊ ಸಿನ್ಸ್ 2016ಇಂದಾನೇ ಆನ್ಲೈನ್ ಪದ್ಧತಿ ಈ ಸ್ವತ್ತಿನಲ್ಲೇ ಮಾಡ್ತಾ ಇದೆ. ಇಲ್ಲ ಮೇಡಮ್, ಮ್ಯಾನ್ಯುವಲ್ ಇಲ್ಲ, ಮೋಟೇಶನ್ ಇಲ್ಲ ಆಗ್ತಿತ್ತಲ್ಲ ಮೇಡಮ್, ಈಗ ಅಲ್ಲೇ ಆಗ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಮೊಟೇಶನ್ನು ಇಲ್ಲೇ ಆಗೋದು. ಮೊಟೇಶನ್ನು ಇಲ್ಲಿ ನಮ್ಮ ಸಿಸ್ಟಮ್ನಲ್ಲಿ ಹೇಗಿದೆ ಅಂದರೆ ಅಲ್ಲಿ ರಿಜಿಸ್ಟರ್ ಆಗಿದ್ದು ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅಂದರೆ ಆವಾಗ ಅವರು ಡಾಕ್ಯುಮೆಂಟ್ ರಿಜಿಸ್ಟರ್ ಆಗಿದ ಮೇಲೆ ಇಲ್ಲಿ ಅರ್ಜಿ ಹಾಕಿಬಿಟ್ಟು ಮೊಟೇಶನ್ಗೆ ಅರ್ಜಿ ಹಾಕ್ತಾಯಿದ್ರು. ಈಗ ನಮ್ಮ ಈ ಸ್ವತ್ತಿನಲ್ಲೇ ಅಪೂರ್ಣ ದಾಖಲೆಗಳಲ್ಲಿ ರಿಜಿಸ್ಟರ್ ಆಗಿರೋ ಕಾವೇರಿ ತಂತ್ರಾಂಶದಲ್ಲಿ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ಸ್ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಯಾವ್ಯಾವ ರಿಜಿಸ್ಟ್ರೇಷನ್ ಆಗಿರೋವೆಲ್ಲ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಬಟ್ ನಮಗೆ ಯಾರು ಅರ್ಜಿ ಕೊಡ್ತಾರೋ ಅದನ್ನು ನಾವಲ್ಲಿ ಅಪ್ಡೇಟ್ ತೊಗೊತೀವಿ, ಫೆಚ್ ಮಾಡ್ಕೊತೀವಿ. ಅಂದರೆ ಅಲ್ಲಿ ಆದಮೇಲೆ ಮತ್ತೆ ಇಲ್ಲಿ ಅರ್ಜಿ ಸಲ್ಲಿಸಬೇಕು. ಹಾಂ, ನಾವು ಮುಂಚೆ ಏನು ಮಾಡ್ತಿದ್ವಿ, ಈ ಸ್ವತ್ತಲ್ಲಿ ಮುಟೇಶನ್ಗೆ ಡಾಕ್ಯುಮೆಂಟ್ಸ್ನೆಲ್ಲ ಸ್ಕ್ಯಾನ್ ಮಾಡ್ತಾಯಿದ್ವಿ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಆಮೇಲೆ ನೋಟಿಸ್ ಬಿಟ್ಟು ಜನ್ರೇಟ್ ಮಾಡ್ತಾಯಿದ್ವಿ. ಇಲ್ಲಿ ಸ್ಕ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಕಾವೇರಿ ತಂತ್ರಾಂಶದಲ್ಲಿ ಏನು ರಿಜಿಸ್ಟರ್ ಆಗಿರುತ್ತೆ ಆ ಡೇಟಾ ಇಲ್ಲಿ ಫೆಚ್ ಆಗುತ್ತೆ. ಸೊ ಯಾವುದು ಸ್ಕ್ಯಾನ್ ಮಾಡೋ ಕೆಲಸ ಏನೂ ಇಲ್ಲ. ಕೆಲಸ ಕಮ್ಮಿ ಮಾಡ್ತಾ ಇದ್ದಾರೆ ಸರ್ಕಾರ. ಸೊ ದಟ್ ಕೌಂಟಿಂಗ್ ಡೇಸ್ ಎಲ್ಲ ಕಡಿಮೆ ಆದರೆ ಸಕಾಲದಲ್ಲಿ ಪಬ್ಲಿಕ್ಸಿಗೆ ಈಸಿಯಾಗಿ ಬೇಗ ಆದೇಶ ಸಿಗೋ ಥರ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ತಮಗೆಲ್ಲ ಇದರಿಂದ ಸಹಾಯ ಆಗುತ್ತೆ. ಸಾರ್ವಜನಿಕರಿಗೆ ಈಸಿ ವೇನಲ್ಲಿ ಸಿಗೋ ಥರ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮಗೂ ಬರ್ಡನ್ ಕಡಿಮೆ ಆಗಿದೆ, ಆಗ್ತಾ ಆಗೋ ಚಾನ್ಸಸ್ ಇದೆ. ಸರ್ ಕಟ್ತಿದಾರೋ ಇಲ್ಲ ಗೊತ್ತಿಲ್ಲ ಮೇಡಮ್, ಜಲ ಅದರ ಬಗ್ಗೆ ಸಕಾಲಕ್ಕೆ ತೆರಿಗೆ ಕಟ್ಟಿಸಿದರೆ ಪಾವತಿ ಮಾಡಿದರೆ ಅದರಿಂದ ಜನರಿಗೆ ಆಗುವಂಥ ಅನುಕೂಲಗಳಿಗೇನಂತ ಸ್ವಲ್ಪ ಜನರಿಗೆ ತಿಳಿಸ್ಕೊಡ್ತಾರೆ. ಸರ್, ಈಗ ನಾವು ಪ್ರತಿ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟಿಂಗಲ್ಲೇ ನಾವು ಪಬ್ಲಿಸಿಟಿ ಮಾಡ್ತೀವಿ, ಬ್ಯಾನರ್ಸ್ ಹಾಕಿಸ್ತೀವಿ, ಪಾಂಪ್ಲೆಂಟ್ಸ್ ಹಾಕಿಸ್ತೀವಿ, ಪ್ರಕಟಣೆ ಮಾಡಿಸ್ತೀವಿ. ನಮ್ಮ SWM ವೆಹಿಕಲ್ಸ್ ಮೂಲಕ ವ್ಯಾಪಕ ಪ್ರಚಾರ ಮಾಡ್ತಾ ಇದ್ದೀವಿ ಸರ್. ಸಾರ್ವಜನಿಕರಿಗೆ ಅದು ಎಲ್ಲಿವರೆಗೆ ತಲುಪ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಪ್ರಯತ್ನ ಏನು, ಆಸ್ತಿ ತೆರಿಗೆನ ಪಾವತಿ ಮಾಡೋದ್ರಿಂದ ನಗರದ ಅಭಿವೃದ್ಧಿಗಳಿಗೆ ಬಳಕೆ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಫೈನಾನ್ಷಿಯಲ್ ಮ್ಯಾಟ್ರ್ ಇರೋದ್ರಿಂದ ಸಾಕಷ್ಟು ನಾವು ಜನರಿಗೆ ತಿಳಿ ಹೇಳ್ತಾ ಇದ್ದೀವಿ. ಯಾಕಂದರೆ ಅವರಿಗೆ ದಂಡದ ರೂಪದಲ್ಲಿ ಏನು ಟ್ಯಾಕ್ಸ್ ಕಟ್ತಾ ಇದ್ದಾರೆ ವಿಳಂಬವಾಗೋದಕ್ಕೆ. ಈಗ 10 ವರ್ಷ ಟ್ಯಾಕ್ಸ್ ಕಟ್ಟಿರಲ್ಲ, ಈಗ ನನಗೆ ಲೋನ್ ಬೇಕು ಅಂತ ಟ್ಯಾಕ್ಸ್ ಕಟ್ಟಕ್ಕೆ ಬರ್ತಾರೆ. ಅದು ತಪ್ಪು ಕಲ್ಪನೆ. ಸಾರ್ವಜನಿಕರು ಅಗತ್ಯ ಇದ್ದಾಗ ಟ್ಯಾಕ್ಸ್ ಕಟ್ಟೋದಲ್ಲ. ಓಕೆ, ಅಗತ್ಯ ಇದ್ದಾಗ ಟ್ಯಾಕ್ಸ್ ಕಟ್ಟೋದಲ್ಲ. ಒಂದು ಒಂದು ಆಸ್ತಿ ಮಾಲೀಕನು ಅವನ ಕರ್ತವ್ಯ ಸ್ವಯಂ ಘೋಷಿತವಾಗಿ ಆಸ್ತಿ ತೆರಿಗೆ ಪದ್ಧತಿಯಡಿ ತೆರಿಗೆ ಕಟ್ಟೋದು ಅವರ ಜವಾಬ್ದಾರಿ. ಈಗ 3 months ಅಂದರೆ ಏಪ್ರಿಲ್ ಮಂತಲ್ಲಿ ಅವರು ಟ್ಯಾಕ್ಸ್ ಕಟ್ಟಕ್ಕೆ ಬಂದರೆ 5% ರಿಬೇಟ್ ಇರುತ್ತೆ, ರಿಯಾಯಿತಿ ಸಿಗುತ್ತೆ. ಮೇನಲ್ಲಿ ರಿಯಾಯಿತಿ ಇರಲ್ಲ, ದಂಡ ಇರಲ್ಲ. ಜೂನ್ನಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ದಂಡ ಸ್ಟಾರ್ಟ್ ಆಗುತ್ತೆ. ಈ ಆಸ್ತಿ ತೆರಿಗೆ ಬಗ್ಗೆ ಜನರಿಂದ ಬಂದಿರುವಂಥ ಮಾತುಗಳು, ನಮಗೆ ಸಕಾಲಕ್ಕೆ ನಾವು ಆಸ್ತಿ ತೆರಿಗೆ ಕಟ್ಟಿರಂಗಿಲ್ಲ,
ನಮ್ಗೆ ಅವಶ್ಯಕತೆ ಇದ್ದಾಗ ನಾವು ಟ್ಯಾಕ್ಸ್ ಕಟ್ಟಕ್ಕೆ ಹೋದಾಗ ನಮಗೆ ಜಾಸ್ತಿ ಹೊರೆ ಹಾಕ್ತಾ ಇದ್ದಾರೆ, ತುಂಬ ಟ್ಯಾಕ್ಸ್ ತಗೊಳ್ತಾ ಇದ್ದಾರೆ ಅನ್ನುವಂಥ ಜನರ ವಿಚಾರ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ? ಸರ್, ಕ್ಲಿಯರಾಗಿ ಹೇಳ್ತೀನಿ ಸರ್. ಸಾರ್ವಜನಿಕರಿಗಿರೋ ಗೊಂದಲಗಳು ಏನೇನು ಪಾಯಿಂಟ್ಸ್ ಬರುತ್ತೆ ಅಂತ ನನಗೆ ಗೊತ್ತು. ಆಲ್ಮೋಸ್ಟ್ ನನಗೆ ಪ್ರತಿದಿನ ಪಬ್ಲಿಕ್ಸ್ ಬಂದು ಕೇಳೋ ಕ್ವಶನ್ಸನ್ನೇ ನಿಮ್ಮ ಹತ್ರ ನಾನು ಹಂಚ್ಕೋತೀನಿ. ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಜನವರಿಯಿಂದನೇ ನಮ್ಮದು ಕಾರ್ಯಾಚರಣೆ ಸ್ಟಾರ್ಟ್ ಆಗಿರುತ್ತೆ ಸರ್. ಒಂದು ಟ್ಯಾಕ್ಸ್ ಫಿಕ್ಸ್ ಮಾಡಬೇಕಂದ್ರೆ ಸುಮ್ಮನೆ ಏನೋ ನಂಬರ್ ಹಾಕ್ಬಿಟ್ಟು ಟ್ಯಾಕ್ಸ್ ತೆಗೆಯೋಕ್ಕೆ ಬರಲ್ಲ. ಫಸ್ಟ್ ಥಿಂಗ್ 2021 ಒಂದು ಸರ್ಕಾರ ಸುತ್ತೋಲೆನ ಅನುಷ್ಠಾನ ಮಾಡ್ತಾರೆ. ಏನು ಮುಂಚೆ ಎಲ್ಲ ಆವ್ರೇಜ್ ಆಗಿ ಟ್ಯಾಕ್ಸನ್ನು ತೊಗೊತಾ ಇದ್ರು. ಈಗ ಏನು ಪದ್ಧತಿ ಚೇಂಜ್ ಆಗಿದೆ ಅಂದರೆ ಮಾರ್ಕೆಟ್ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಟ್ಯಾಕ್ಸನ್ನು ಫಿಕ್ಸ್ ಮಾಡ್ತಾರೆ. ರಿಜಿಸ್ಟ್ರ್ ಆಫೀಸ್ನಲ್ಲಿ ಪ್ರತಿ ವರ್ಷ ನಾವು ಒಂದು ದೃಢೀಕರಣ ತೊಗೊತೀವಿ ಸರ್. ಗೆಜೆಟ್ ನೋಟಿಫಿಕೇಷನ್ ಆಗಿ ಅವರು ರೇಟ್ಸ್ನ ಎನ್ಹಾನ್ಸ್ ಮಾಡಿದರೆ ನಾವು ಅದನ್ನು ಟ್ಯಾಕ್ಸನ್ನು ನಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ರಲ್ಲಿ ಸ್ಟ್ರೀಟ್ ವೈಸ್, ಬ್ಲಾಕ್ ವೈಸ್, ಮೇನ್ ರೋಡಿಗಿಷ್ಟು, ಇನ್ನರ್ ರೋಡ್ಸ್ಗಿಷ್ಟು ಅಂತ ಒಂದು ರೇಟ್ಸ್ ಇರುತ್ತೆ ಸರ್. ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ನಮ್ಮ ಕ್ಯಾಲ್ಕುಲೇಟರ್ನಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಟ್ರಯಲ್ಲು ಒಂದು 10 ಸರ್ತಿ ನೋಡಿರ್ತೀವಿ. ನಾವೊಂದು ಅಪ್ಡೇಟ್ ಮಾಡಿದ ಮೇಲೇ ನಾವು ಟ್ಯಾಕ್ಸು ಪಬ್ಲಿಕ್ಕಿಗೆ ತೆಗೆಯಕ್ಕೆ ಕೊಡ್ತೀವಿ. ಅಲ್ಲಿವರೆಗೂ ನಾವು ತೆಗೆಯಕ್ಕೆ ಕೊಡಲ್ಲ. ಫಸ್ಟ್ ಟ್ರಯಲ್ ಆ್ಯಂಡ್ ಎರರ್ ಚೆಕ್ ಮಾಡ್ತೀವಿ. ಬಿಲ್ಡಿಂಗು, ಸೈಟು, ಕಮರ್ಷಿಯಲ್, ಆಮೇಲೆ ಮೇನ್ ಸ್ಟ್ರೀಟ್ಸಿಗೆ ಏನು ಟ್ಯಾಕ್ಸ್ ಬರ್ತಿದೆ, ಇನ್ನರ್ ಸ್ಟ್ರೀಟಿಗೆ ಏನು ಬರ್ತಿದೆ ಎಲ್ಲ ವೆರಿಫೈ ಮಾಡ್ತೀವಿ. ಸಾರ್ವಜನಿಕರಿಗೆ ಹೊರೆ ಆಗದಂತೆ ಟ್ಯಾಕ್ಸನ್ನು ವಿಧಿಸಬೇಕು ಅಂತ ಸರ್ಕಾರ ಹೇಳಿದೆ. ಹಾಗಿದ್ಮೇಲೆ ನಾವು ಸಾರ್ವಜನಿಕರಿಗೆ ಹೊರೆ ಮಾಡಿ ಟ್ಯಾಕ್ಸ್ ತೊಗೊಳ್ಳೋದೇನಿಲ್ಲ. ಅದಕ್ಕೆ ನಾವು ಒಂದು ಟ್ಯಾಕ್ಸನ್ನು ಫಿಕ್ಸ್ ಮಾಡ್ತೀವಿ ಅಂದರೆ ನಮ್ಮ ರಿಜಿಸ್ಟ್ರ್ ಆಫೀಸ್ ರೇಟ್ಸ್ನೇ ಹಾಕ್ತೀವಿ. ಇಲ್ಲಿ ನಾವು ವೈಯಕ್ತಿಕವಾಗಿ ನಮಗಿಷ್ಟ ಬಂದಿದ್ದ ನಂಬರ್ನ ಹಾಕಕ್ಕೆ ಬರಲ್ಲ. ಸರ್ಕಾರದ ನಿರ್ದೇಶನದ ಪ್ರಕಾರನೇ ನಾವು ಕ್ಯಾಲ್ಕುಲೇಷನಲ್ಲಿ ಪ್ರಾಪರ್ಟಿ ಕ್ಯಾಲ್ಕುಲೇಟ್ರಲ್ಲಿ ಅಪ್ಡೇಟ್ ಮಾಡಿದ ನಂತರ ಟ್ಯಾಕ್ಸನ್ನು ತೆಗೆಸ್ತೀವಿ. ಅದು ಏಪ್ರಿಲ್ ಮಂತಲ್ಲಿ 5% ರಿಬೇಟ್ ಇರುತ್ತೆ. ಸೊ ಈಗ ಪಬ್ಲಿಕ್ಕಿಗೆ ನಾವು ಎಷ್ಟೇ ನಾವು ಅವೇರ್ನೆಸ್ ಕೊಟ್ಟರು ಅದನ್ನು ಸದುಪಯೋಗ ಮಾಡ್ಕೋತಾ ಇಲ್ಲ. ಕೆಲವರು ತಿಳಿದಂಥವ್ರು ಪ್ರತಿ ವರ್ಷ ಕಟ್ಟೋರು ಕಟ್ಬಿಡ್ತಾರೆ. ಎಸ್ಪೆಷಲಿ ಕಮರ್ಷಿಯಲ್ ಶಾಪ್ಸ್ ಅವರು ಡಿಸ್ಕೌಂಟ್ ಸಿಗುತ್ತಲ್ಲ, ಫಸ್ಟ್ ಅವರೇ ಕಟ್ಟೋದು. ರೆಸಿಡೆನ್ಸ್ ಅವ್ರು ಕಟ್ಟಲ್ಲ, ಸ್ವಲ್ಪ ವಿಳಂಬ ಮಾಡ್ತಾರೆ. ರೆಗ್ಯುಲರಾಗಿ ಕಟ್ಟೋರೆಲ್ಲ ಕಟ್ಬಿಡ್ತಾರೆ. ಸೊ ನಮಗೆ ಇಲ್ಲಿ ಗೊತ್ತಾಗ್ತಿರೋದು, ಅವೇರ್ನೆಸ್ ಇದ್ರೂ ಅವರು ಬಂದು ಟ್ಯಾಕ್ಸ್ ಕಟ್ಟ ಡಾಕ್ಯುಮೆಂಟ್, ಲಾಸ್ಟ್ ಪ್ರೀವಿಯಸ್ ಟ್ಯಾಕ್ಸ್ ಕಟ್ಟಿದ್ದು ಕಾಪಿನೂ ಇರಲ್ಲ. ಅಥವಾ ಇಲ್ಲಿ ಬಂದು ಯಾರನ್ನ ಕೇಳಬೇಕು ಅನ್ನೋ ನಾಲೆಜು ಇರಲ್ಲ. ಅದೇ ನಿಟ್ಟಿನಲ್ಲಿ ನಾವು ನಮ್ಮ ಚಾನೆಲ್ ವತಿಯಿಂದ ನಿಮ್ಮ ಹತ್ರ ಬಂದಿದ್ದೀವಿ. ಈ ಮಾಹಿತಿ ಜನರಿಗೆ ತಲುಪಬೇಕನ್ನೋದೇ ನಮ್ಮ ಸದುದ್ದೇಶ. ಈಗ ನನ್ನ ಸಲಹೆ, ಸಾರ್ವಜನಿಕರು ಸದುಪಯೋಗ ಮಾಡ್ಕೋಬೇಕು. ಟ್ಯಾಕ್ಸಿಂದ ಅವ್ರಿಗೆ ಏನೇನು ಸೌಲಭ್ಯ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಏಪ್ರಿಲ್ ಮಂತಲ್ಲಿ ಪೇ ಮಾಡಿದ್ರೆ 5% ರಿಬೇಟ್ ಇರುತ್ತೆ. ಮೇನಲ್ಲಿ ರಿಬೇಟ್ ಇರಲ್ಲ, ದಂಡ ಇರಲ್ಲ. ಜೂನಿಂದ ದಂಡ ವಿಧಿಸ್ತಾರೆ. ಸೊ ನೀವು ಏಪ್ರಿಲ್, ಮೇ, ಜೂನ್ನಲ್ಲಿ ಇದನ್ನು ನೀವು ಸಿಸ್ಟಮ್ನ ಯುಟಿಲೈಸ್ ಮಾಡ್ಕೋಬೋದು. ಪಬ್ಲಿಕ್ಸ್ ಅಂದರೆ ದಂಡ ಮುಕ್ತ. ಆಮೇಲೆ ರಿಯಾಯಿತಿನೂ ಸಿಗುತ್ತೆ. ಅದಕ್ಕೆ ನಂತರ ಜುಲೈಯಿಂದ ಸ್ಟಾರ್ಟ್ ಮಾಡಿದ್ರೆ 18% ನೀವು ಟಿಲ್ ಮಾರ್ಚ್ವರೆಗೆ ಕಟ್ಟಿಲ್ಲ ಅಂದರೆ 18% ದಂಡ ಬೀಳುತ್ತೆ. ಆವಾಗ ನಿಮಗೇನಾಗುತ್ತೆ, ಟ್ಯಾಕ್ಸ್ಗಿಂತ ದಂಡ ಜಾಸ್ತಿ ಆಯ್ತಲ್ಲ. ಅಂದರೆ ಒಂದು 10 ವರ್ಷ ಕಟ್ಟಿರಲ್ಲ ಟ್ಯಾಕ್ಸು, ಅವಾಗ ಅವ್ರಿಗೇನಾಗುತ್ತೆ, ಪ್ರತಿ ವರ್ಷ 18% ಆ್ಯಡ್ ಮಾಡ್ತಾ ಹೋದರೆ ದಂಡ ಪಿಟಿಗಿಂತ ಜಾಸ್ತಿನೇ ಆಗುತ್ತೆ. ಹಂಗಾಗಿ ಯಾರು ಅನ್ಸೈಂಟಿಫಿಕ್ ಆಗಿ ಟ್ಯಾಕ್ಸನ್ನು ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಪ್ರಾಪರ್ಟಿ ಟ್ಯಾಕ್ಸ್ ಕ್ಯಾಲ್ಕುಲೇಟ್ರು ತಪ್ಪು ಕ್ಯಾಲ್ಕುಲೇಷನ್ ಮಾಡಲ್ಲ, ಆಯಿತಾ. ನಾವು ಹ್ಯಾಂಡ್ ಅಂದರೆ ಮ್ಯಾನ್ಯುವಲ್ ಮಾಡಲ್ಲ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ನು. ಡೇಟಾ ಹಾಕ್ತೀವಿ, ಅಳತೆ ಹಾಕ್ತೀವಿ, ಸ್ಟ್ರೀಟ್ ಹಾಕ್ತೀವಿ ಕರೆಕ್ಟಾಗಿ. ಸೊ ಅಲ್ಲಿ ಏನು ಬಿಲ್ಡಿಂಗ್ ಇದೆ, RCCನ, AC ಶೀಟ ಎಲ್ಲ ವೆರಿಫೈ ಮಾಡಿ ಹಾಕ್ತಾರೆ. ಅಥವಾ ಹಳೆ ಚಲಾನ ಅವ್ರು ಕಟ್ಟಿದ್ದು ತಂದಿದ್ರೆ ಅದನ್ನ ನೋಡಿ ಹಾಕ್ತಾರೆ. ಕೂಡ ರೆಡಿ ಮಾಡ್ಕೊಂಡಿರ್ತೀವಿ, ಅದು ಆಲ್ರೆಡಿ ಕ್ಯಾಲ್ಕುಲೇಟ್ರಲ್ಲಿ ಇದೆ, ಅಪ್ಡೇಟ್ ಮಾಡಿರ್ತೀವಿ. ಸೊ ಈಗ ಅವರು ನಾಲೆಡ್ಜು ಇಲ್ಲ, ನಮಗೆ ಟ್ಯಾಕ್ಸ್ ಕಟ್ಟೋಕ್ಕೆ ಆಗೋದಿಲ್ಲ ಅಂದರೆ ಬಿಲ್ ಕಲೆಕ್ಟರ್ಸ್ ಇರ್ತಾರೆ. ವಾರ್ಡಿನ ಬಿಲ್ ಕಲೆಕ್ಟರ್ಸನ್ನ ಅವ್ರನ್ನ ಸಂಪರ್ಕಿಸಿದ್ರೆ
ಅವ್ರಿಗೆ ಅವ್ರ ಅಳತೆ ಎಷ್ಟಿದೆ ಅಥವಾ ಅವ್ರನ್ನ ಕರ್ಕೊಂಡೋಗಿ ಒನ್ಸ್ ಬಿಲ್ಡಿಂಗ್ ಸ್ಟ್ರಕ್ಚರ್ ತೋರಿಸಿದ್ರೆ ಅವ್ರು ಅಳತೆ ಮಾಡಿ ಟ್ಯಾಕ್ಸ್ ತೆಗೆದು ಕೊಡ್ತಾರೆ. ಆಮೇಲೆ ಇದು ಫಾರ್ಮ್ ನಂಬರ್ 3ಯಲ್ಲಿ ಅನಧಿಕೃತ ಅಂತ ಹೇಳಿ ಮೆನ್ಷನ್ ಇರ್ತೈತೆ ಮೇಡಮ್. ಈಗ ಕಚ್ಚಾ ಲೇಔಟಲ್ಲಿ ಬರುವಂಥ ಪ್ಲಾಟ್ಸ್ಗಳಿಗೆಲ್ಲ ಈಗ ಅದನ್ನು ಅಧಿಕೃತ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಮೇಡಮ್? ಅದಕ್ಕೆ ಏನಾದರೂ ದಾರಿ? ಈಗ ಭೂ ಪರಿವರ್ತನೆ ಆದೇಶದಲ್ಲೇ ಷರತ್ತು 1ನೇ ಷರತ್ತಲ್ಲೇ ಕೊಟ್ಟಿದ್ದಾರೆ. ಎಣ್ಣೆ ಆದ ನಂತರ ಟೌನ್ ಪ್ಲಾನಿಂಗ್ ಅಪ್ರೂವ್ ಮಾಡಿಸ್ಬೇಕು ಅಂತ ಷರತ್ತಲ್ಲೇ ಕೊಟ್ಟಿರ್ತಾರೆ. ಆದರೆ ಲೇಔಟ್ ಓನರ್ಸು ಕೆಲವ್ರು ಮಾಡಿಸಿಲ್ಲ, ವಿನ್ಯಾಸ ಅನುಮೋದನೆ ಆಗಿರಲ್ಲ, ಅಂಥವನ್ನ ಅನಧಿಕೃತ ಆಸ್ತಿ ಅಂತಲೇ ಕರೀತಾರೆ. ಅನಧಿಕೃತ ಆಸ್ತಿನ ಅನಧಿಕೃತ ಅಂತಲೇ ಕೊಡಬೇಕಾಗತ್ತೆ. ಅಧಿಕೃತ ಆಸ್ತಿ ಯಾವಾಗ ಆಗತ್ತೆ ಅಂದರೆ ಒಂದು MAR 19 ಅಸೆಸ್ಮೆಂಟ್ ರಿಜಿಸ್ಟರ್ ಅಂತ ಇದೆ. ಅದರಲ್ಲಿ ಅಸೆಸ್ಮೆಂಟ್ ಆಫೀಸರ್ ಆಲ್ರೆಡಿ ವೆರಿಫೈ ಮಾಡಿಬಿಟ್ಟು ಎಂಟ್ರಿ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಅಧಿಕೃತ ಆಸ್ತಿ ಅಂತ ರೆಕ್ಟಿಫೈ ಮಾಡ್ಬೋದು. ಇನ್ನು ಒಂದು ಆಶ್ರಯ ಮನೆ, ಹೌಸಿಂಗ್ ಬೋರ್ಡು, ಆಮೇಲೆ ಸರ್ಕಾರದಿಂದ ಹಕ್ಕುಪತ್ರ ವಿತರಣೆ ಮಾಡಿರ್ತಾರೆ ಬೇರೆ ಬೇರೆ ಸ್ಕೀಮ್ಸಿಂದ. ಹೀಗೆ ಹಲವಾರು ಸರ್ಕಾರದಿಂದ ಅನುಮೋದನೆ ಆಗಿರುವಂಥವನ್ನ ಅಧಿಕೃತ ಅಂತ ಹೇಳ್ತಾರೆ. ವಿನ್ಯಾಸ ಅನುಮೋದನೆ ಆಗಿರೋದು, ಗ್ರಾಮ ಠಾಣ, ಇವೆಲ್ಲ ಅಧಿಕೃತ ಆಸ್ತಿಗಳಾಗಿರ್ತವೆ. ಅನಧಿಕೃತ ಆಸ್ತಿನ ಅಧಿಕೃತ ಅಂತ ಕನ್ವರ್ಟ್ ಮಾಡಬೇಕಂದ್ರೆ ಏನೋ ಕಣ್ತಪ್ಪಿನಿಂದ ಟೈಪ್ ಮಾಡುವಾಗ ಆನ್ಲೈನಲ್ಲಿ ಮಿಸ್ಟೇಕ್ ಆಗಿದ್ರೆ, ಅದಕ್ಕೆ ರಿಲೆವೆಂಟ್ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಪರಿವರ್ತನೆ ಮಾಡಬಹುದು. MAR 19 ಅಥವಾ ಟೌನ್ ಪ್ಲಾನಿಂಗ್ ಕಾಪಿ ಅಥವಾ ಯಾವುದಾದ್ರೂ ರಿಲೆವೆಂಟ್ ಅಧಿಕೃತ ಆಸ್ತಿಗೆ ಸಂಬಂಧಪಟ್ಟಂತೆ ದಾಖಲೆ ಇದ್ದರೆ ಮಾತ್ರ ಮಾಡ್ಬೋದು. ಈಗ ಒಂದು ಸೊತ್ತಿದೆ ಮೇಡಮ್, ಒಂದು ಆಸ್ತಿ ಇದೆ, ಅದು ಅನಧಿಕೃತ ಇದೆ. ನಾಳೆ ಅದರ ಮೇಲೆ ಒಂದು ಆಶ್ರಯ ಮನೆ ಅಂತ ಮಾಡ್ಕೊಂಡು ನೆಕ್ಸ್ಟ್ ಅದು ಮನೆ ಆದಮೇಲೆ ಮತ್ತೆ ಫಾರ್ಮ್ ನಂಬರ್ 3 ತೆಗೆದ್ರೆ ಅವಾಗ ಅಧಿಕೃತ ಬರ್ತದೆ ಮೇಡಮ್. ಅಧಿಕೃತ ಬರುತ್ತೆ. ಆದರೆ ಅವರ ಆಸ್ತಿ ಅನಧಿಕೃತ ಲೇಔಟಲ್ಲಿರುತ್ತೆ. ಸರ್ಕಾರದಿಂದ ಲೋನ್ ಮಂಜೂರಿ ಆಗಿರೋದು ಅಧಿಕೃತ ಆಗಲ್ಲ. ಸರ್ಕಾರ ಹಕ್ಕುಪತ್ರ ವಿತರಣೆ ಮಾಡಿರೋವನ್ನ ಅಧಿಕೃತ ಅಂತಾರೆ. ಕಚ್ಚಾ ಲೇಔಟ್ ಇರುತ್ತೆ, ಅವರು ಮನೆ ಕಟ್ಕೋಬೇಕು, ಅವರಿಗೆ ಲೋನ್ ಬೇಕು. ಸೊ ಅವಾಗ ಏನು ಮಾಡ್ತಾರೆ, ಲೋನ್ ಸ್ಯಾಂಕ್ಷನ್ ಮಾಡ್ತಾರಾಗಲಿ, ಸರ್ಕಾರದಿಂದ ಹಕ್ಕುಪತ್ರ ಕೊಟ್ಟಿರಲ್ಲ, ಅಂದರೆ ಹಣ ಸಹಾಯ ಮಾಡಿರ್ತಾರೆ, ಅದು ಅಧಿಕೃತ ಆಗಲ್ಲ. ಯಾವತ್ತಿದ್ರೂ ಕಚ್ಚಾ ಲೇಔಟೇ ಹಾಗೇ ಇರುತ್ತೆ. ಅದು ಇನ್ ಕೇಸ್ ಸರ್ಕಾರ ಅದನ್ನು ಅನುಮೋದನೆ ಮಾಡಿದರೆ, ಅಂದರೆ ಆಶ್ರಯಕ್ಕೆ ಅಂತ ಏನಾದರೂ ಜಾಗ ಖರೀದಿ ಮಾಡಿರ್ತಾರಲ್ಲ, ಅದನ್ನು ಹಂಚಿಕೆ ಮಾಡಿದರೆ ಅರ್ಹ ಫಲಾನುಭವಿಗಳಿಗೆ, ಅಂಥವೆಲ್ಲ ಅಧಿಕೃತ. RJ ಚಾನೆಲ್ ವತಿಯಿಂದ ನಮ್ಮ ನಗರಸಭೆಯಲ್ಲಿ ಹಲವಾರು ಏನು ಸಿಸ್ಟಮ್ಸ್ ಚೇಂಜ್ ಆಗಿದೆ ಸರ್. ಈ ಆಸ್ತಿನಲ್ಲಿ ಅಪ್ಲಿಕೇಶನ್ಸ್ ಎಲ್ಲ ಚೇಂಜ್ ಆಗಿದೆ. ಸೊ ಮುಂಚೆ ಎಲ್ಲ ಒಂದು ಕಾನ್ಸೆಪ್ಟ್ ಇತ್ತು, ಸಕಾಲದಲ್ಲಿ ಯಾವ ಕೆಲಸ ಆಗಲ್ಲ ಅಂತ. ಈಗ ಕಾವೇರಿ ತಂತ್ರಾಂಶ ಬಂದಾಗಿಂದ ಹಾಗೆ ಸಿಸ್ಟಮ್ ಅಪ್ಲಿಕೇಶನ್ ಎಲ್ಲ ಚೇಂಜ್ ಆಗಿರೋದ್ರಿಂದ ಮುಂಚೆ ಇರುವ ಪ್ರಾಬ್ಲಮ್ಸ್ ಇಶ್ಯೂಸ್ ಈಗಿಲ್ಲ. ಸಾರ್ವಜನಿಕರಿಗೆ ನಿಮ್ಮ ಚಾನಲ್ ವತಿಯಿಂದ ನಮ್ಮ ನಗರಸಭೆಗೆ ಯಾರ್ಯಾರು ಆಸ್ತಿ ತೆರಿಗೆನ ಪಾವತಿ ಮಾಡಿಲ್ಲ, ದಂಡಕ್ಕೆ ಗುರಿಯಾಗದಂತೆ ಸಕಾಲದಲ್ಲಿ ಟ್ಯಾಕ್ಸನ್ನು ಕಟ್ಟಿ, ಆಮೇಲೆ ಈ ಸ್ವತ್ತಿನಲ್ಲಿ ಗಣಕೀಕೃತ ನಮೂನೆ 3 ಯಾರ್ಯಾರು ಇದುವರೆಗೂ ಪಡೆದಿಲ್ವೋ ಅವರೆಲ್ಲ ಈ ಚಾನಲ್ ಮೂಲಕ, ಈ ಮೆಸೇಜ್ ಮೂಲಕ ಎಲ್ಲರೂ ಗಣಕೀಕೃತ ನಮೂನೆ 3 ತಗೋಬೇಕಂತ ನಮ್ಮ ರಿಕ್ವೆಸ್ಟ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿವರೆಗೆ ನಮ್ಮೊಂದಿಗೆ ಸಂದರ್ಶನದಲ್ಲಿ ಮಾತನಾಡುತ್ತಾ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದರ ಸದುಪಯೋಗವನ್ನು ಜನಸಾಮಾನ್ಯರು ತಾವೆಲ್ಲ ಪಡ್ಕೋಬೇಕು. ನಗರಸಭೆಗೆ ಸಕಾಲದಲ್ಲಿ ತಾವು ಆಸ್ತಿ ತೆರಿಗೆಯನ್ನು ಕಟ್ಟಿ ದಂಡದಿಂದ ಮುಕ್ತರಾಗಿ, ಯಾಕಂದರೆ ಅವರು ಪತ್ರಿಕೆಯಲ್ಲಿ ಕೂಡ ಕೊಡ್ತಾರೆ, ಜೊತೆಗೆ ಧ್ವನಿವರ್ಧಕಗಳನ್ನು ಕಟ್ಟಿ ಎಲ್ಲ ಕಡೆ ಪ್ರಚಾರ ಕೂಡ ಮಾಡ್ತಾರೆ. ಆದರೂ ಕೂಡ ಕೆಲವಷ್ಟು ಜನ ಆಸ್ತಿ ತೆರಿಗೆಯನ್ನು ಕಟ್ಟಿರೋಂಗಿಲ್ಲ. ಅದು ಸಕಾಲದಲ್ಲಿ ಕಟ್ಟಿದರೆ ಅದು ಜನರ ದುಡ್ಡೇ, ಅದನ್ನು ಜನರಿಗೆ ಅವರು ಬಳಕೆ ಮಾಡ್ತಾರೆ. ಆ ನಿಟ್ಟಿನಲ್ಲಿ ತಾವು ಕೂಡ ನಗರಸಭೆಗೆ ಸಹಕಾರ ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಸಂದರ್ಶನ ಮುಕ್ತಾಯ ಮಾಡ್ತಿದ್ದೇನೆ. ನಮಸ್ಕಾರ.